ನಮಸ್ಕಾರ ಸಕ್ಕರೆ ಮನಸ್ಸುಗಳಿಗೆ. ಶ್ರಾವಣ ಮಾಸ ಬಂದಾಯ್ತು, ಉಂಡೆಗಳ ಹಬ್ಬವಿದು. ನಾಗರ ಪಂಚಮಿ ಬಂತಲ್ವಾ, ಒಬ್ಬೊಬ್ರು ಒಂದೊಂದ್ ವೀಕ್ ಮಾಡ್ತೀರಲ್ವಾ. ಅದಕ್ಕೋಸ್ಕರ ನಾವಿಲ್ಲಿ 6 ತರದ ಉಂಡೆಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದೀವಿ ಸ್ನೇಹಿತರೆ. ಮತ್ತೆ ತಡ ಏನೇನ್ ಬೇಕು, ಯಾವ ತರ ಮಾಡುದು ನೋಡ್ಕೊಳ್ಳೋ ಬನ್ನಿ. ಮೊದಲಿಗೆ ನಾವು ಶುಂಠಿ ಪುಡಿ ಮಾಡ್ತಾ ಇದೀವಿ. ಬೇಕಾಗುವ ಸಾಮಗ್ರಿ: ಸೋಂಪು 20 ಗ್ರಾಂ, ಏಲಕ್ಕಿ 25 ಗ್ರಾಂ, ಒಣಶುಂಠಿ 25 ಗ್ರಾಂ, ಗಸಗಸೆ 10 ಗ್ರಾಂ, ಮತ್ತೆ ಲವಂಗ 25 ಗ್ರಾಂ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಒಂದು ಪ್ಯಾನ್ ತಗೊಂಡು ಇದಕ್ಕೆ ನಾವು 25 ಗ್ರಾಂನಷ್ಟು ಏಲಕ್ಕಿ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ತರ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಡ್ರೈ ಫ್ರೈ ಮಾಡ್ಕೋಬೇಕು. ನಾವು ಡ್ರೈ ಪುಡಿ ಮಾಡ್ಕೊಳ್ಳೋದ್ರಿಂದ ಶುಂಠಿ ಪುಡಿನ ನಾವು ಮಾಡ್ಕೊಳ್ತಾ ಇದೀವಿ. ಏಲಕ್ಕಿ ಶುಂಠಿ ಪುಡಿ ಎಲ್ಲ ಮಿಕ್ಸ್ ಉಂಡೆ ಮಾಡಕ್ಕೆ ಇದು ಬೇಕೇ ಬೇಕು. ಅದಕ್ಕೋಸ್ಕರ ಏಲಕ್ಕಿ ಫ್ರೈ ಆದ್ಮೇಲೆ ಒಂದ್ ತಟ್ಟೆಗೆ ಎತ್ತಿಟ್ಟು ನಾವಿದಕ್ಕೆ 25 ಗ್ರಾಂನಷ್ಟು ಲವಂಗನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ಇದನ್ನು ಕೂಡ ನಾವು ಮೀಡಿಯಂ ಫ್ಲೇಮಲ್ಲೇ ನಾವು ಲವಂಗನ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಚೆನ್ನಾಗಿ ಇದು ಫ್ರೈ ಆದಮೇಲೆ ಇದಕ್ಕೆ ನಾವು 20 ಗ್ರಾಂನಷ್ಟು ಸೋಂಪಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು 10 ಗ್ರಾಂನಷ್ಟು ಗಸಗಸೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಇದನ್ನು ಕೂಡ ನಾವು ಚೆನ್ನಾಗಿ ಈ ಥರ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ನೀವಿಲ್ಲಿ, ಇದು ಇನ್ನೇನು ಫ್ರೈ ಆಗೇ ಹೋಯ್ತು. ಏಲಕ್ಕಿನ ಫ್ರೈ ಮಾಡ್ಕೊಂಡಿದ್ದೀವಿ, ಅದೇ ತಟ್ಟೆಗೆ ನಾವು ಇದನ್ನು ಹಾಕ್ಕೊಳ್ಳೋಣ. ನೋಡ್ಬೋದು ಆಲ್ಮೋಸ್ಟ್ ಎಲ್ಲದು ಫ್ರೈ ಆಯ್ತು. ಈಗ ಒಣೆ ಶುಂಠಿನ ನಾವು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ, ಇದನ್ನು ಕೂಡ ನಾವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಎತ್ತಿಟ್ಕೋಬೇಕು. ಇದು ಸ್ವಲ್ಪ ಆರಿದ ಮೇಲೆ ಕುಟಾಣಿಯ ಸಹಾಯದಿಂದ ನಾವು ಒಣ ಶುಂಠಿನ ಜಜ್ಕೋಬೇಕು. ಸ್ವಲ್ಪ ಜಜ್ಕೋಬೇಕು, ಉದ್ರಾಗಬೇಕು. ಅದಕ್ಕೋಸ್ಕರ ಒಮ್ಮೆಲೇ ಒಣ ಶುಂಠಿನ ಮಿಕ್ಸಿ ಹಾಕಿದರೆ ಅದು ಪುಡಿ ಆಗೋದು ತುಂಬ ಕಷ್ಟ ಅಲ್ವಾ. ಅದಕ್ಕೋಸ್ಕರ ಈ ಥರ ಕುಟ್ತಾ ಇದ್ದೀವಿ. ಈ ಥರ ನಾವು ಕುಟ್ಟಿ ತರೆಯಾಗಿ ಕುಟ್ಟಬೇಕು. ಮತ್ತೆ ಇದನ್ನು ಮಿಕ್ಸಿಗೆ ಇಡಬೇಕು. ಅದಕ್ಕೋಸ್ಕರ ಸೊ ಈ ಥರ ನಾವು ಕುಟಾಣಿ ಸಹಾಯದಿಂದ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನಿಮ್ಮ ಮನೇಲಿ ಕುಟಾಣಿ ಇಲ್ಲ ಅಂತ ಹೇಳಿದರೆ ನೀವು ಒಳಕಲ್ಲಿದ್ದರೆ ಒಳಕಲ್ಲಲ್ಲಿ, ತುಂಬಾರಿ ಇದ್ರೆ ತುಂಬಾರಿಯಲ್ಲಿ ಈ ಥರ ಕುಟ್ಟಬಹುದು. ನೋಡ್ಬೋದು ಆಲ್ಮೋಸ್ಟ್ ಎಲ್ಲರ ಮನೇಲೂ ಕುಟಾಣಿ ಇದ್ದೇ ಇರುತ್ತಲ್ವ. ಈ ಥರ ಕುಟ್ಟಿ ನಾವು ಈ ಥರ ಪುಡಿ ಮಾಡಾದಮೇಲೆ ಇದನ್ನು ನಾವು ಎಲ್ಲ ಸಾಮಗ್ರಿಗಳನ್ನು ಈಗಷ್ಟೇ ಹುರ್ಕೊಂಡಿದ್ವಲ್ವ ಅದಕ್ಕೆ ಸೇರಿಸ್ಕೊಳ್ಳೋಣ. ಅದಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಸ್ನೇಹಿತರೆ. ಇದನ್ನು ನಾವು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾವು ಇದನ್ನು ತೆಗೆದು ನೋಡಿ ಮೇಲೆ ಕೆಳಗೆ ಮಾಡೋಣ. ಆವಾಗ ಎಲ್ಲ ಕಡೆ ನೀಟಾಗಿ ಪುಡಿ ಆಗ್ಬೇಕಲ್ವ. ಅದಕ್ಕೋಸ್ಕರ ಈ ಥರ ಒಂದು ಚಮಚದ ಸಹಾಯದಿಂದ ಮಾಡಾದಮೇಲೆ ನಾವೀಗ ಮತ್ತೆ ರುಬ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ನಾವು ರುಬ್ಕೋಬೇಕು. ಫುಲ್ ನುಣ್ಣಗೆ ರುಬ್ಕೋಬೇಕು. ಇದನ್ನು ನಾವು ರುಬ್ಬಿದ ಮೇಲೆ ನಾವು ಏನು ಮಾಡ್ಬೇಕು ಅಂತ ಹೇಳಿದರೆ ಒಂದು ಜರಡಿಯ ಸಹಾಯದಿಂದ ಇದನ್ನು ಮತ್ತೆ ನಾವು ಸಾಣಿಸ್ಕೋಬೇಕು. ಯಾಕಂದರೆ ಈಗ ತರೆಯಾಗಿ ಉಳಿದ್ರನ್ನ ಮತ್ತೆ ನಾವು ಪುಡಿ ಮಾಡ್ಕೋಬೇಕು. ಅದಕ್ಕೆ ನುಣ್ಣಗಿರೋಂತಹ ಪುಡಿ ನಮಗೆ ಬೇಕಾಗಿರೋದ್ರಿಂದ ಶುಂಠಿ ಪುಡಿ ಏನೋ ತಯಾರಾಯಿತು. ಈಗ ನಾವು ಶೇಂಗಾ ಉಂಡೆನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಶೇಂಗಾ ಉಂಡೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಮತ್ತೆ ತಡ ಶೇಂಗಾ ಉಂಡೆಗೆ ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ 3 kg ಶೇಂಗಾಗೆ ನಮಗಿಲ್ಲಿ 2.5 kg ಬೆಲ್ಲ ಬೇಕು. ಮತ್ತೆ ಒಣಕೊಬ್ಬರಿ ಓವರ್ ಆಲ್ ಎಲ್ಲ ಉಂಡೆಗೆ ತಗೊಂಡಿದ್ವಿ. ನಾವಿಲ್ಲಿ ಸುಮಾರು 5 kg ಬೆಲ್ಲ ತಗೊಂಡಿದ್ವಿ ಬೆಲ್ಲ ಪಾಕ ಮಾಡಕ್ಕೆ ಓವರ್ ಆಲ್ ಉಂಡೆಗೆ. ಮತ್ತೆ ಯಾವ್ಯಾವ ಉಂಡೆಗೆ ಎಷ್ಟೆಷ್ಟು ಐಟಮ್ ಹಾಕ್ತಿದ್ವಿ, ಎಷ್ಟೆಷ್ಟು ಬೆಲ್ಲ ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನಂತರ ನಾವು ಈ ಬೆಲ್ಲದ ಪಾಕ ಮಾಡಕ್ಕೆ ಈ ಲೋಟದ ಅಳತೆಯಲ್ಲಿ 1 ಕಪ್ನಷ್ಟು ನೀರನ್ನ ಹಾಕೋಬೇಕು ಸ್ನೇಹಿತರೆ. ಪಾಕ ಮಾಡಕ್ಕೆ ಪಾಕ ಕುದೀತಾ ಇದೆ. ಇದು ಒಂದ್ ಸ್ವಲ್ಪ ಹೊತ್ತು ಬೆಲ್ಲ ಕುದ್ದಾದ್ಮೇಲೆ ಒಂದು ಪ್ಲೇಟಿಗೆ ಸ್ವಲ್ಪ ನೀರ್ ಹಾಕೊಂಡು ಕುದ್ರಂತ ಬೆಲ್ಲದ ಪಾಕವನ್ನು ಹಾಕೊಂಡು ಈ ತರ ನೋಡ್ಬೇಕು. ಉಂಡೆ ಕಟ್ಟೋ ರೀತಿಯಲ್ಲಿ ನಮ್ಮ ಪಾಕ ತಯಾರಾಗಿದ್ರೆ ಅದು ಉಂಡೆ ಕಟ್ಟಕ್ಕೆ ತಯಾರಾದಂಗೆ ಸ್ನೇಹಿತರೆ. ಇಲ್ಲಿ ಒಂದು ಗಿಟಕ ಕೊಬ್ಬರಿ ತುರ್ಕೋಬೇಕು. ಇದು ಓವರ್ ಆಲ್ ಎಲ್ಲಾ ಉಂಡೆಗೂ ಬೇಕು. ಅದಕ್ಕೋಸ್ಕರ ನಾವು 1 ಗಿಟಕ ಸಾಕು ಸ್ನೇಹಿತರೆ. ಇದನ್ನ ತುರ್ಕೋಬೇಕು. ನೋಡ್ಬೋದು ತುರಿತಾ ಇದೀವಿ. 1 ಗಿಟಕ ಕೊಬ್ಬರಿನ ತುರ್ಕೊಂಡಾದ್ಮೇಲೆ ಈಗ ನಾವು ಶೇಂಗಾ ಏನ್ ತಗೊಂಡಿದ್ದಾವಲ್ವಾ 3 kg ಶೇಂಗಾ ತಗೊಂಡಿದೀವಿ. ಇದನ್ನ ಸ್ವಲ್ಪನೇ ಒಂದು ಪ್ಯಾನ್ಗೆ ಹಾಕೊಂಡು ಡ್ರೈ ಆಗೇನೆ ಹುರ್ಕೋಬೇಕು, ರೋಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಈಗ ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ನಾಗರ ಪಂಚಮಿ ಹಬ್ಬನ ಏಕೆ ಆಚರಿಸ್ತೇವೆ ಅಂತ ನಿಮಗೆ ಗೊತ್ತಾ?
ನನಗೆ ಗೊತ್ತಾಗಿದಷ್ಟು ಮಾಹಿತಿನ ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಇದು ರೋಸ್ಟ್ ಆಗ್ತಾ ಇರಲಿ. ನಾಗಪಂಚಮಿ ಹಬ್ಬನ ನಾವು ಶ್ರಾವಣ ಮಾಸದಲ್ಲಿ ಮಾಡ್ತೀವಿ ಸ್ನೇಹಿತರೆ. ನಾಗಪಂಚಮಿ ಹಬ್ಬ ಎಂಬುದು ಶ್ರಾವಣ ಮಾಸದ ಶುದ್ಧ ಪಂಚಮಿ ಎಂದು ಆಚರಿಸಲ್ಪಡುವ ಪವಿತ್ರ ಹಬ್ಬ. ಈ ದಿನ ನಾವು ನಾಗದೇವತೆಗೆ ಪೂಜೆ ಮಾಡ್ತೀವಿ ಅಲ್ವಾ. ಈಗ ಶೇಂಗಾನು ಕೂಡ ರೋಸ್ಟ್ ಆಗೇ ಹೋಯ್ತು. ಇದನ್ನ ಒಂದು ಬೇಸನ್ಗೆ ಹಾಕೊಳ್ತೇವೆ ಸ್ನೇಹಿತರೆ. ಎಲ್ಲವನ್ನು ಹುರ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಹೊತ್ತು ಆರಕ್ ಬಿಡ್ಬೇಕು. ಸ್ವಲ್ಪ ಹೊತ್ತು ಕೂಲ್ ಆದ್ಮೇಲೆ ನಾವು ಶೇಂಗಾನ ಈ ತರ ನಾವು ಕೊಣಗೆಯಲ್ಲಿ ಹಾಕಿದೀವಿ. ಕೊಣಗೆಲ್ಲ ಅಂದ್ರೆ ಬೇಸನಲ್ಲೂ ಕೂಡ ನೀವು ಹಾಕೋಬಹುದು ಸ್ನೇಹಿತರೆ. ಇದನ್ನ ನಾವು ಒಂದು ಮರದ ಸಹಾಯದಿಂದ ಈ ತರ ಪುಡಿ ಮಾಡ್ಕೋಬೇಕು. ನೋಡ್ಬೋದು, ಈ ತರ ಪುಡಿ ಮಾಡಿ ಕೇರ್ಕೋಬೇಕು. ಏನ್ ಮಾಡಿ ಅಂದ್ರೆ ಒಂದು ಚೀಲ ಇರುತ್ತಲ್ವಾ, ಸಂತೆ ಚೀಲ ಅಥವಾ ನಾರ್ಮಲ್ ಬ್ಯಾಗಡಿ ಕವರ್ ಆದ್ರೆ ಹರಿದ್ ಬಿಡುತ್ತೆ. ಬಟ್ಟೆ ಚೀಲದಲ್ಲಿ ಶೇಂಗಾ ಹುರಿದಿರೋ ಶೇಂಗಾ ಹಾಕಿ ಒಡಿರಿ ಒಂದ್ 2 ರಿಂದ 3 ಬಾರಿ ಪುಡಿ ಪುಡಿ ಆಗುತ್ತೆ. ಅದನ್ನ ನಾವ್ ಈ ತರ ಮರದ ಸಹಾಯದಿಂದ ಕೇರ್ಕೋಬೇಕು. ಸಿಪ್ಪೆ ಎಲ್ಲ ಹೊರಗೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಈ ತರ ನಾವು ಕೇರ್ಕೋಬೇಕು. ಕೇರಿದ್ಮೇಲೆ ನಮ್ಮ ಶೇಂಗಾ ಉಂಡೆಗೆ ರೋಸ್ಟ್ ಆಗಿರುವಂತ ಶೇಂಗಾ ಕಾಳುಗಳು ತಯಾರಾಗುತ್ತೆ ಸ್ನೇಹಿತರೆ. ನೋಡ್ಬೋದು, ಇದು ಸ್ವಲ್ಪ ಪ್ರೋಸೆಸ್ ಆಗುತ್ತೆ, ಟೈಮ್ ತಗೊಳುತ್ತೆ ಶೇಂಗಾ ಉಂಡೆ ಮಾಡೋದಂದ್ರೆ ಹಂಗೆ. ಬಟ್ ಇದಂತೂ ತುಂಬಾ ಟೇಸ್ಟಿ ಆಗಿರುತ್ತಲ್ವಾ ಶೇಂಗಾ ಉಂಡೆ. ಎಲ್ಲರಿಗೂ ಶೇಂಗಾ ಉಂಡೆ ಅಂದ್ರೆ ಬಹಳ ಅಚ್ಚುಮೆಚ್ಚು. ಕೆಲವೊಬ್ಬರಿಗೆ ಒಂದೊಂದು ಉಂಡೆ ಅಚ್ಚುಮೆಚ್ಚು. ನಿಮ್ಗೆ ಯಾವ ಉಂಡೆ ಅಚ್ಚುಮೆಚ್ಚು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆಯ್ತಾ. ಹಾಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಮ್ಮ ವಿಡಿಯೋನ ಕಳಿಸಿ ಸ್ನೇಹಿತರೆ. ಈಗ ನಾವು ಏನು ಮರದಲ್ಲಿ ಕೇರ್ಕೊಂಡೋಲ್ಲ ಆ ಶೇಂಗಾನ ಪುಡಿ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ. ಇದನ್ನ ನಾವು ಮೇಲೆ ಕೆಳಗೆ ಮಾಡೋಣ, ಯಾಕಂದ್ರೆ ಕೆಳಗಡೆ ಪುಡಿ ಆಗಿರುತ್ತೆ, ಮೇಲ್ಗಡೆ ಶೇಂಗಾ ಕಾಳು ಉಳಿದಿರುತ್ತಲ್ವಾ, ಅದಕ್ಕೋಸ್ಕರ ಈ ತರ ಪುಡಿ ಮಾಡಿ ಮತ್ತೆ ಇದನ್ನ ಮಿಕ್ಸಿ ಮಾಡೋಣ. ಈಗ ಪುಡಿ ತಯಾರಾಯ್ತು ಸ್ನೇಹಿತರೆ. ಈಗ ಎಲ್ಲ ಶೇಂಗಾ ಪುಡಿನ ನಾವು ಈ ತರ ಹಾಕೊಳ್ತಾ ಇದೀವಿ. ಫುಲ್ ನುಣ್ಣು ಪುಡಿ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಕಾಳುಗಳು ಬಾಯಿಗೆ ಸಿಗ್ಬೇಕು, ಆ ತರ ಪುಡಿ ಮಾಡ್ಬೇಕು ನಾವು. ನೋಡ್ಬೋದು, ಈ ತರ ಕನ್ಸಿಸ್ಟೆನ್ಸಿಲಿ ಇರ್ಬೇಕು ಶೇಂಗಾ ಪುಡಿ. 3 kg ಶೇಂಗಾ ಅಂತ ಬಳ್ಳಲ್ಲಿ ತೋರಿಸ್ತಾ ಇದೀವಿ, ನೋಡ್ಬೋದು. ಅದಾದ್ಮೇಲೆ 1 ಸ್ಪೂನ್ ಅಷ್ಟು ನಾವಿಲ್ಲಿ ಶುಂಠಿ ಪುಡಿ ಹಾಕ್ತಾ ಇದೀವಿ. ಆಗಲೇ ತಾನೇ ಶುಂಠಿ ಪುಡಿ ಮಾಡಿದಲ್ವಾ, ಶುಂಠಿನ ಪುಡಿ. ಆಮೇಲೆ 1 ಬೌಲ್ ಅಷ್ಟು ಕೊಬ್ಬರಿ ತುರಿನ ಸೇರ್ಸ್ಕೊಳ್ತಾ ಇದೀವಿ. ನಾವೇನ್ ಡ್ರೈ ಕೊಬ್ಬರಿ ತುರ್ಕೊಂಡ್ವಿ ಅಲ್ವಾ ಅವಾಗ್ಲೇ, ಆ ತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ತುಂಬಾ ಉಂಡೆ ಇರೋದ್ರಿಂದ ನಾನು ನಮ್ ತಂಗಿ ಅಮ್ಮ ಮಾಡ್ತಾ ಇದೀವಿ ಸ್ನೇಹಿತರೆ. ಬೇಗ ಕಟ್ಬೇಕು, ಇಲ್ಲ ಅಂತ ಹೇಳಿದ್ರೆ ಬಿಸಿ ಬಿಸಿ ಪಾಕ ಹಾಕೊಳ್ತಾ ಇದೀವಿ. ಬೇಗ ಕಟ್ಬೇಕು, ಬಿಸಿ ಇರುತ್ತೆ, ಮತ್ತೆ ಲೇಟ್ ಆದ್ರೆ ಉಂಡೆ ಹತ್ಕೊಳ್ಳಲ್ಲ ಅಂತ ಹೇಳಿ ಅಮ್ಮ ಪಾಕ ಹಾಕ್ತಾ ಇದಾರೆ. ನಾವಂತೂ ರೆಡಿ ಆಗಿ ನಿಂತ್ಕೊಂಡಿದೀವಿ. ಈ ತರ ಮಿಕ್ಸ್ ಮಾಡ್ಕೋಬೇಕು. ಯಾರೆಲ್ಲ ಚಿಕ್ಕರಿದ್ದಾಗ ಈ ತರ ಎಲ್ಲ ಮಾಡಿದ್ರಿ, ಅಮ್ಮ ಅಜ್ಜಿ ಜೊತೆ ಉಂಡೆನ ಕಟ್ಟಿದ್ರಿ, ಅದನ್ನು ಕೂಡ ನೀವು ಕಾಮೆಂಟ್ ನ ಮೂಲಕ ತಿಳಿಸಿ ಆಯ್ತಾ. ಇದೆಲ್ಲ ತುಂಬಾ ಮೆಮೊರೀಸ್. ಎಲ್ಲ ಅಕ್ಕ ತಂಗಿಯರೆಲ್ಲ ಮನೆಗ್ ಬಂದು ಮಾಡೋದು ಅಲ್ವಾ. ಶ್ರಾವಣ ಮಾಸವು ಮಳೆಯ ಮಾಸ. ಈ ಸಮಯದಲ್ಲಿ ಮನೆಯಲ್ಲಿ ಒಂದಾಗಿ ಎಲ್ಲ ಸಂತೋಷದಿಂದ ಊಟ ಮಾಡ್ಬೇಕು, ಊಟ ಹಂಚ್ಕೊಂಡು ಸಂಭ್ರಮವನ್ನ ಆಚರಿಸ್ಬೇಕು. ಈ ಹಬ್ಬವು ಮಹಿಳೆಯರಿಗೆ ವಿಶೇಷವಾಗಿ ಸಮರ್ಪಿತವಾದಂತಹ ಹಬ್ಬ. ಅವರಿವರ ಮನೆಯ ತಾಯಿ, ಎಲ್ಲರೂ ಅವ್ರವ್ರ ಮನೆ ತಾಯಿ ಮನೆಗೆ ಬರ್ತಾರೆ. ತಾಯಿ ಮಮತೆ ನೆನಪಾಗುತ್ತೆ. ತಾಯಿ ಮಡಲು ಊಟ ಉಂಡೆ ತಿನ್ನೋದ್ರ ಮೂಲಕ ಸವಿತಾ ಅಣ್ಣನಿಗೆ ರಾಖಿ ಕಟ್ಟಿ ಹೋಗ್ತಾರೆ. ಇದಂತೂ ತುಂಬಾ ಫೇವ್ರೇಟ್ ಹಬ್ಬ ಹೆಣ್ಮಕ್ಳಿಗೆ. ನೋಡ್ಬೋದು, ಬಿಸಿ ಬಿಸಿ ಇರುತ್ತೆ. ಈ ತರ ನಾವು ಮುಟ್ಟಿಗೆ ಕಟ್ಟಿ 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 ಬೇಗ ಉಂಡೆ ಮಾಡ್ಬೇಕು ಸ್ನೇಹಿತರೆ. ಬಿಸಿ ಬಿಸಿ ಇರೋದನ್ನ ಅಮ್ಮ ಈ ತರ ಮುಟ್ಟಿಗೆ ಮಾಡಿ ಕೊಡ್ತಾರೆ. ನಾವು ಅದನ್ನ ಮತ್ತೆ ಶೇಪ್ ಮಾಡ್ಕೊಳ್ತೀವಿ. ಏನಿಲ್ಲ ಅಂದ್ರೆ 2 ಸತಿ ನಾವ್ ಈ ತರ ಶೇಪ್ ಮಾಡ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಅವಾಗ ಸೆಟ್ ಆಗುತ್ತೆ ಉಂಡೆ ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಶೇಪ್ಲೆಸ್ ಆಚೀಚೆ ಆಗಿ ಸ್ವಲ್ಪ ಬಿಸಿಗೆ ಅದಕ್ಕೂ ಅದೇನಾಗುತ್ತೆ ಅಂದ್ರೆ ಒಂಥರ ಮೆಲ್ಟ್ ತರ ಆಗಿ ಶೇಪ್ಲೆಸ್ ಆಗುತ್ತೆ. ಅದಕ್ಕೋಸ್ಕರ ಅಮ್ಮ ಈ ತರ ಪಾಕ ಹಾಕಿದ್ಮೇಲೆ ಈ ತರ ಉಂಡೆ ನಾದಿ ಈ ತರ ಕೊಡ್ತಾರೆ. ಅದಾದ್ಮೇಲೆ ನಾವು ಶೇಪ್ ನ ಈ ತರ ಮಾಡಿ ರೌಂಡ್ ಆಗಿ ನೋಡ್ಬೋದು. ನಾನು ಎಷ್ಟೊಂದು ಉಂಡೆನ ಈ ತರ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ಕ್ಯಾಮ್ರಕ್ಕೆ. ನೋಡಿ, ಈ ತರ ಕಟ್ತಾ ಇದ್ದೇವೆ ಅಂತ ಹೇಳಿ. ಬಹಳ ಬಿಸಿ ಇರುತ್ತೆ ಸ್ನೇಹಿತರೆ. ತುಂಬಾ ಸುಡ್ತಾ ಇದೆ ಅಂತ ಹೇಳಿದ್ರೆ ನಾವು ಬೆಳಗಡ್ಲೆ ಪುಡಿನ ಮಾಡ್ಕೊಂಡು ಕೈಗೆ ಹಚ್ಕೊಂಡ್ರೆ ಉಂಡೆ ಮಾಡುವಾಗ ಕೈ ಸುಡಲ್ಲ ಸ್ನೇಹಿತರೆ. ಯಾಕಂದ್ರೆ ಪಾಕನು ಕೂಡ ಬಿಸಿ ಇರುತ್ತಲ್ಲ, ತುಂಬಾನೇ ಬಿಸಿ ಇರುತ್ತೆ. ಕೈನ ಎಷ್ಟು ಸುಟ್ಕೊಳ್ತೀವಲ್ವಾ, ಚಾನ್ಸಸ್ ಏನು ತುಂಬಾ ಸರಿನೂ ಈ ತರ ಬಿಸಿ ಬಿಸಿ ಉಂಡೆ ಕೈ ಹಾಕಿದಾಗ ಕಟ್ಟುವಾಗ ಕೈ ಸುಡುತ್ತೆ. ಅದಕ್ಕೋಸ್ಕರನೇ ನಾವು ಕಡಲೆ ಪುಡಿನ ಕೈಗೆ ಸವರ್ಕೊಂಡ್ರೆ ಕೈ ಸುಡಲ್ಲ ಸ್ನೇಹಿತರೆ. ನೋಡ್ಬೋದು ಎಷ್ಟೊಂದು ಉಂಡೆಗಳು ನಾವು ಈ ತರ ಒಂದೊಂದೇ ಕಟ್ತಾ ಇದೀವಿ.
ಇದು 3 kg ಶೇಂಗಾ ಆಗಿರೋದ್ರಿಂದ ತುಂಬಾ ಉಂಡೆಗಳಾಗುತ್ತೆ. ಆಮೇಲೆ ಶೇಂಗಾ ಉಂಡೆ ಜಾಸ್ತಿ ಮಾಡ್ತೀವಿ, ಬೇರೆ ಬೇರೆ ತರದ ಉಂಡೆನೂ ಜಾಸ್ತಿ ಮಾಡ್ತೀವಿ. ಶೇಂಗಾ ಉಂಡೆನೇ ಎಲ್ಲರೂ ಇಷ್ಟಪಡೋದಲ್ವಾ. ಈಗ ಶೇಂಗಾ ಉಂಡೆ ಆಲ್ಮೋಸ್ಟ್ ಹಾಗೆ ಹೋಯ್ತು. ಟಾಣ್ ಬಿಸಿ 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 ಶೇಂಗಾ ಉಂಡೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಮತ್ತೆ ಕೆತ್ತಡ, ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟಕ್ಕೆ ಮುಗೀತು ಅನ್ಕೊಂದಿರಾ? ಇಲ್ಲ, ನಾವ್ ಹೇಳಿದಂಗೆ ನಮ್ಮ ವಿಡಿಯೋದಲ್ಲಿ 6 ತರದ ಉಂಡೆಗಳನ್ನ ತೋರಿಸ್ತೀವಿ. ಒಂದು ಉಂಡೆ ಆಯ್ತು, ನೆಕ್ಸ್ಟ್ ಉಂಡೆ ಯಾವುದು ಬನ್ನಿ ನೋಡೋಣ. ಈಗ ಮಾಡ್ತಿದ್ದೀವಿ ಎಳ್ಳುಂಡೆ. ಎಳ್ಳುಂಡೆ ಮಾಡಲು ಏನೇನ್ ಬೇಕು, ಹೇಗೆ ಮಾಡೋದು ಎಲ್ಲ ನೋಡ್ಕೊಳ್ಳೋಣ ಬನ್ನಿ. ನಾವಿಲ್ಲಿ 2.5 kg ಎಳ್ಳು ತಗೊಂಡಿದ್ವಿ, 1.5 kg ಬೆಲ್ಲನ ತಗೊಳ್ಬೇಕಾಗುತ್ತೆ ಸ್ನೇಹಿತರೆ. ನಾನು ಆಗ್ಲೇ ತಿಳಿಸ್ಕೊಟ್ಟಂಗ 5 kg ಓವರ್ ಆಲ್ ತಗೊಂಡಿದೀವಿ. ನೀವು ಸ್ವಲ್ಪನೆ ಮಾಡ್ತಾ ಇದ್ರೆ, ನಾವೇನು 2 kg 1.5 kg ತಗೊಂಡಿವಿ ಅಂದ್ರೆ ಅದರಲ್ಲಿ ಅರ್ಧ ಅಮೌಂಟ್ ನೀವು ತಗೊಂಡ್ರೆ ಆಗುತ್ತೆ. ಈಗ ನಾವು ಎಳ್ಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಪ್ಯಾನ್ಗೆ ಹಾಕೊಂಡು ಮಾಡ್ಕೋಬೇಕು. ಇದು ಬಿಳಿ ಎಳ್ಳು, ಮನೆಯಲ್ಲೇ ಬೆಳೆದ್ರಂತ ಎಳ್ಳು ಸ್ನೇಹಿತರು. ನೋಡ್ಬೋದು, ಪೇಟೆಲ್ಲೂ ಸಿಗುತ್ತೆ, ಸಿಟಿಲಿ ಸಿಗುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ. ಕೆಲವೊಬ್ರು ಕರಿ ಎಳ್ಳಿನ ಮಾಡ್ತಾರೆ, ಕೆಲವೊಬ್ರು ಬಿಳಿ ಎಳ್ಳಿನ ಮಾಡ್ತಾರೆ. ನಾವೀಗ ಬಿಳಿ ಎಳ್ಳಿನ ಉಂಡೆಯನ್ನ ಮಾಡೋಣ ಬನ್ನಿ. ಈಗ ಇದನ್ನ ಡ್ರೈ ರೋಸ್ಟ್ ಮಾಡ್ತಾ ಇದೀವಿ. ನೋಡ್ಬೋದು, ಇದು ತುಂಬಾನೇ ಸ್ವಲ್ಪ ಪ್ರೋಸೆಸ್. ಉಂಡೆಗಳಂದ್ರೆ ಹಂಗೆ ಒಂದಿನ ಪೂರಾ ಇಡ್ಬೇಕು ಅಲ್ವಾ. ರಾತ್ರಿ ಎಲ್ಲ ಉಂಡೆ ಕಟ್ತಾರೆ, ಮಧ್ಯಾಹ್ನ ಕಟ್ತಾರೆ. ಈ ತರ ಒಬ್ಬೊಬ್ರು ಯಾವಾಗ ಫ್ರೀ ಇರ್ತಾರ ಅವಾಗ ಉಂಡೆ ಕಟ್ತಾರೆ. ನೀವು ಯಾವಾಗ ಕಟ್ತೀರಾ, ಯಾವ ಡೇನಾ ನೈಟಾ, ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಆಯ್ತಾ. ಎಳ್ಳನ್ನ ಗೋಲ್ಡನ್ ಬಣ್ಣಕ್ಕೆ ತಿರುಗೋ ರೀತಿ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಬೇಸನ್ನಲ್ಲಿ ಎತ್ತಿಟ್ಟು ಇದು ಸ್ವಲ್ಪ ಕೂಲ್ ಆಗ್ಲಿ. ಕೂಲ್ ಆದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾವು ಇದನ್ನ ಹಾಕಿ ಪುಡಿ ಮಾಡ್ಕೋಬೇಕು ಸ್ನೇಹಿತರೆ. ಮಿಕ್ಸಿಗೆ ಇಡದಂತ ಎಳ್ಳಿನ ಪುಡಿನ ನಾವೀಗ ಮತ್ತೆ ಬೇಸನ್ಗೆ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ಈ ಪುಡಿ ಕೂಡ ಸ್ವಲ್ಪ ಕೂಲ್ ಆಗ್ಬೇಕು, ಅವಾಗ ಉಂಡೆ ಕಟ್ಟಕ್ಕೆ ಚೆನ್ನಾಗತ್ತೆ. ಅಂದ್ರೆ ಬಿಸಿ ಬಿಸಿದೇ ಹಾಕಿದ್ರೆ ಚೆನ್ನಾಗಲ್ಲ. ಅದಕ್ಕೆ ಮಾಡಿ ಮಾಡಿ ಇಟ್ಕೊಂಡ್ರೆ ಎಲ್ಲದನ್ನು ಒಮ್ಮೆಲೆ 1 by 1 ಈ ತರ ಕಟ್ಕೋಬಹುದು. ನೋಡ್ಬೋದು, ಈಗ ಕೂಲ್ ಆಗಿದೆ. ಈಗ ಒಂದು ಕೊಣಗಿಗೆ ಹಾಕಿ ನಾವಿಲ್ಲಿ 1 ಬೌಲ್ ಅಷ್ಟು ಒಣ ಕೊಬ್ಬರಿ ತುರಿ ಏನ್ ತುರ್ಕೊಂಡಿದ್ವಲ್ವಾ ಸ್ಟಾರ್ಟಿಂಗ್ ಅಲ್ಲಿ, ಅದನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ಅದಾದ್ಮೇಲೆ ನಾವ್ ಇದಕ್ಕೆ 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಸೇರ್ಸ್ಕೊಳ್ತಾ ಇದೀವಿ. ಏಲಕ್ಕಿ ಶುಂಠಿ ಪುಡಿ ಮಾಡ್ಕೊಂಡಿದ್ವಲ್ವಾ ಅದನ್ನ ಹಾಕೊಳ್ತಾ ಇದೀವಿ. ಅದಾದ್ಮೇಲೆ ನಾವ್ ಇದಕ್ಕೆ 1.5 kg ಅಷ್ಟು ಬೆಲ್ಲ ಬೇಕಾಗತ್ತೆ. ಈಗ 2 kg ಎಳ್ಳು ತಗೊಂಡ್ರಿಂದ 1.5 kg ಬೆಲ್ಲ ಬೇಕು ನಮಗೆ. ಮತ್ತೆ 1 ಬೌಲ್ ಕೊಬ್ಬರಿ, 1 ಬೌಲ್ ಏಲಕ್ಕಿ ಮತ್ತೆ ಶುಂಠಿ ಪುಡಿನ ಮಿಕ್ಸ್ ಮಾಡಿದ್ನ ಹಾಕೊಂಡ್ವಿ. ಇದಿಷ್ಟು ಇದಕ್ ಬೇಕಾಗೋ ಸಾಮಗ್ರಿಗಳನ್ನ ನೋಡ್ಕೊಂಡ್ವಾ. ಮಧ್ಯಕ್ಕೆ ಸ್ವಲ್ಪ ಈ ತರ ಜಾಗ ಮಾಡ್ಕೊಂಡು, ಹೇಗೆ ಊಟದಾಗ ಅನ್ನಕ್ಕೆ ಈ ತರ ಹೋಲ್ ಮಾಡ್ಕೊಳ್ತೀವಲ್ವಾ ಸಾಂಬಾರ್ ಹಾಕ್ಸ್ಕೊಳಕ್ಕೆ, ಅದೇ ತರನೇ ಬೆಲ್ಲ ಹಾಕಕ್ಕೆ ಈ ತರ ಹೋಲ್ ಮಾಡ್ಕೊಂಡು ಬೆಲ್ಲದ ಪಾಕವನ್ನ ಸೇರ್ಸ್ಕೊಳ್ಳೋಣ ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ ಎಷ್ಟ್ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿ. ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ನಾನು ಅವಾಗ್ಲೇ ಹೇಳಿದಂಗೆ ಕೈ ಸುಡುತ್ತೆ, ಅದಕ್ಕೆ ಪ್ರತಿ ಸರಿ ಉಂಡೆ ಕಟ್ಟುವಾಗ್ಲೂ ನಾವು ಹುರ್ಗಡ್ಲೆ ಪುಡಿನ ಕೈಗೆ ಸವರ್ಕೊಂಡ್ರೆ ಕೈ ಸುಡಲ್ಲ. ಈ ತರ ಚೆನ್ನಾಗಿ ಅಮ್ಮ ನಾದ್ ಕೊಡ್ತಾ ಇದಾರೆ, ನಾವು ಮಿಟ್ಕಿ ಮಾಡ್ತಾ ಇದಾರೆ, ನಾವು ಅದನ್ನ ಉಂಡೆ ಕಟ್ತಾ ಇದೀವಿ. ನೋಡ್ಬೋದು, ನಾವಿಲ್ಲಿ ಸೈಡ್ ಅಲ್ಲಿ ಉಂಡೆ ಕಟ್ಟಿ ನಿಮ್ಗೆ ತೋರಿಸ್ತಾ ಇದೀವಿ. ನೋಡಿದ್ರೆ ಈ ತರ ನಾವು ಉಂಡೆನ ಕಟ್ತಾ ಇದೀವಿ ಸ್ನೇಹಿತರೆ. 2 ಬಾರಿ ಈ ತರ ಪ್ರೆಸ್ ಮಾಡಿ ಕಟ್ಟೋದ್ರಿಂದ ಉಂಡೆ ಬಾಯ್ ಬಿಟ್ಕೊಳಲ್ಲ, ಅಂದ್ರೆ ಬೇಗ ಒಡ್ಕೊಳಲ್ಲ, ಆಮೇಲೆ ಚೆನ್ನಾಗೂ ಬರುತ್ತೆ ಉಂಡೆ. ನೋಡ್ಬೋದು ನೀವಿಲ್ಲಿ ಎಷ್ಟ್ ಚೆನ್ನಾಗ್ ಬರ್ತಾ ಇದೆ ಅಂತ ಹೇಳಿ. ಬೆಲ್ಲದ ಪಾಕ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ನಾವು ಹಾಕೊಳ್ಬೇಕಾಗತ್ತೆ. ನಾನು ಆವಾಗ್ಲೇ ಹೇಳಿದೆ 1.5 kg ಬೆಲ್ಲದ ತಗೊಂಡು ಪಾಕ ಅಂದ್ರೆ ಓವರ್ ಆಲ್ ಬೇಕಾಗತ್ತೆ. ನಾವು ನೋಡ್ಕೊಂಡು ಈ ತರ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿದೇ ಇರ್ಬೇಕು ಪಾಕ. ಆರ್ತ್ ಪಾಕ ಅಂತ ಹೇಳಿದ್ರೆ ನಾವು ಉಂಡೆ ಕಟ್ಟಕ್ಕಾಗಲ್ಲ. ಸೊ ಸ್ಲಿಮ್ ಅಲ್ಲೇ ನಾವು ಫ್ಲೇಮ್ ಇಟ್ಕೊಂಡು ಬೆಲ್ಲದ ಪಾಕ ಕುದೀತಾ ಇರ್ಬೇಕು. ಈ ಕಡೆ ನಾವು ಇದನ್ನ ಉಂಡೆ ಕಟ್ಬೇಕು. ಬೆಲ್ಲದ ಪಾಕ ಏನಾದ್ರು ನಿಮಗೆ ತಣ್ಣಗಾತು ಅಂದ್ರೆ ಉಂಡೆ ಸರಿ ಬರಲ್ಲ. ನೀವು ಅದನ್ನ ಮತ್ತೆ ಬಿಸಿ ಮಾಡ್ಕೋಬೇಕು ಸ್ನೇಹಿತರೆ, ಇಲ್ಲಾಂದ್ರೆ ಗಟ್ಟಿ ಹಾಕ್ಬಿಡುತ್ತೆ, ಉಂಡೆ ಕೂಡ ಚೆನ್ನಾಗೂ ಬರಲ್ಲ. ಅದಕ್ಕೋಸ್ಕರ ನೋಡ್ಬೋದು ನೀವೇ ನಾವು ಮೂವರು ಬೇಗ ಉಂಡೆ ಕಟ್ಬೇಕು ಅಂತ ಹೇಳಿ, ಅಂದ್ರೆ ಬಿಸಿ ಬಿಸಿ ಇರ್ತಿದ್ದಂಗೆನೆ ಉಂಡೆ ಕಟ್ಬೇಕು. ನಾನು ಅವಾಗ್ಲೇ ಹೇಳ್ತಾ ಇದ್ದೇನೆ, ಪ್ರತಿ ಬಾರಿನೂ ಉಂಡೆನ ಏನೇ ಉಂಡೆ ಮಾಡಿದ್ರು ಬಿಸಿ ಬಿಸಿ ಇರ್ತಿದ್ದಂಗೆನೆ ನಾವು ಕಟ್ಬೇಕು. ಅಯ್ಯೋ ಕೈ ಸುಡುತ್ತೆ ಆಗಲ್ಲ ಅಂತ ಹೇಳಿದ್ರೆ ಉಂಡೆ ಶೇಪ್ ಬರಲ್ಲ, ಉಂಡೆ ಕಟ್ಟಕ್ಕೂ ಆಗಲ್ಲ, ಯಾಕಂದ್ರೆ ಫುಲ್ ಆರ್ಬಿಡುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಈ ತರ ಉಂಡೆನ ಕಟ್ಕೋಬೇಕು ಸ್ನೇಹಿತರೆ. ನಮಗೆ ನಾಗರ ಪಂಚಮಿ ಅಂತ ಹೇಳಿದ ತಕ್ಷಣನೇ ಬರೋದು ಯಾವ ಹಾಡು ಹೇಳಿ ನೆನಪಿಗೆ? ಪಂಚಮಿ ಹಬ್ಬ
ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಯಾಕ ಬರಲಿಲ್ಲ ಕರಿಯಾಕ, ಅಣ್ಣ ಯಾಕ ಬರಲಿಲ್ಲ ಕರಿಯಾಕ. ಹೌದಲ್ವಾ? ಪಂಚಮಿ ಹಬ್ಬ ಅಂದ ತಕ್ಷಣನೇ ಅಣ್ಣರು ಮನೆಗ್ ಬಂದು ಕರ್ಕೊಂಡ್ ಹೋಗ್ತಾರೆ. ಇಲ್ಲ ಅಂದ್ರೆ ಅಕ್ಕ ತಂಗಿಯರಾದ್ರೆ ಅವ್ರವ್ರೆ ಫೋನ್ ಮಾಡಿ, ಅಮ್ಮರು ಅಪ್ಪಾಜಿಯರು ಫೋನ್ ಮಾಡಿ ಬರ್ರಮ್ಮ ಹಬ್ಬಕ್ಕೆ ಅಂತಾರೆ. ಅಂದ್ರೆ ಅವ್ರಿಗೆ ವಯಸ್ಸಾಗಿತ್ತು ಬರಕ್ ಆಗಲ್ಲ ಅಂದ್ರೆ, ಇಲ್ಲ ಅಂದ್ರೆ ಮನೆಗೆ ಪಾಪ ಬಂದು ಕರ್ಕೊಂಡು ಹೋಗ್ತಾರೆ. ಹೌದಲ್ವಾ? ನಿಮ್ಮನೇಲಿ ಯಾವ ತರ ಅಂತ ಹೇಳಿ ಕಾಮೆಂಟ್ ನ ಮೂಲಕ ತಿಳಿಸಿ. ಆಲ್ಮೋಸ್ಟ್ ನಾವೀಗ ಎಳ್ಳುಂಡೆನ ಮಾಡೇ ಬಿಟ್ವಿ. ಟಾಣ್ ಎಳ್ಳುಂಡೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ ಎಷ್ಟ್ ಚೆನ್ನಾಗ್ ಬಂದಿದೆ. ಸವಿಯೋದು ಹಂಗೆ ಅಲ್ಲ, ನೈವೇದ್ಯ ಮಾಡ್ಬೇಕಲ್ವಾ. ಉಂಡೆ ಏನೋ ತಯಾರಾಯ್ತು. ನೈವೇದ್ಯ ಆದ್ಮೇಲೆ ನಾವು ಉಂಡೆಗಳನ್ನ ಸವಿಬೇಕು. ಅಂತೂ ಇಂತೂ ಎಳ್ಳುಂಡೆನು ಕೂಡ ಹಾಗೆ ಹೋಯ್ತು. ಶೇಂಗಾ ಉಂಡೆ ಆಯ್ತು, ಎಳ್ಳುಂಡೆ ಆಯ್ತು. ನೆಕ್ಸ್ಟ್ ಯಾವ ಉಂಡೆ ಬರ್ಬೋದು? ಮತ್ತೆ ತಡ, ಇಲ್ಲಿಗೆ ಮುಗೀತು ಅನ್ಕೋಬೇಡಿ. ಮುಂದಕ್ಕೆ ಕಂಟಿನ್ಯೂಯೇಷನ್ ಇದೆ. ಬನ್ನಿ ಮುಂದಕ್ಕೆ ಯಾವ ಉಂಡೆ ಮಾಡ್ತಾ ಇದ್ದೇವಿ ನೋಡೋಣ. ಟಾಣ್ ಬೆಳಗಡ್ಲೆ ಉಂಡೆ, ಹುರುಗಡ್ಲೆ ಉಂಡೆ ಅಂತಾನು ಕರೀತಾರೆ. ನಿಮ್ ಕಡೆ ಯಾವ ತರ ಅಂತಾರೆ ಹೇಳಿ ನೋಡೋಣ. ಓಕೆ, ಈಗ ಹುರುಗಡ್ಲೆ ಉಂಡೆಗೆ ಏನೇನ್ ಬೇಕು ನೋಡ್ಕೊಳ್ಳೋಣವಾ. ಹುರ್ಗಡ್ಲೆ ಉಂಡೆಗೆ ನಾವಿರೋ 1 kg ಅಷ್ಟು ಹುರ್ಗಡ್ಲೆ ತಗೊಂಡಿದ್ವಿ. ಇದಕ್ಕೆ 3/4 kg ಬೆಲ್ಲ ಬೇಕಾಗುತ್ತೆ ಸ್ನೇಹಿತರು. ನೋಡ್ಬೋದು ನೀವಿಲ್ಲಿ. ಅದಾದ್ಮೇಲೆ ನಾವು ಹುರ್ಗಡ್ಲೆನ ಹಾಕೊಳ್ಳೋಣ. 1 kg ಅಷ್ಟು ಹುರ್ಗಡ್ಲೆನ ಹೀಗೆ ಕೊಣೆಗೆ ಹಾಕೊಳ್ಳೋಣ. ನಿಮ್ಮಲ್ಲಿ ಕೊಣೆಗೆ ಇಲ್ಲ ಅಂತ ಹೇಳಿದ್ರೆ ಬೇಸನ್ ಇದ್ರೆ, ದೊಡ್ಡ ಬೇಸನ್ ಇದ್ರೆ ಬೇಸನಲ್ಲಿ ಮಾಡಿ. ಬೇಸನ್ ನೀವು ಇಲ್ಲ ಅಂತ ಹೇಳಿದ್ರೆ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು. ಅದಾದ್ಮೇಲೆ ನಾವಿಲ್ಲಿ ಅರ್ಧ ಬೌಲ್ ಅಷ್ಟು ಕೊಬ್ಬರಿ ಪುಡಿ ಹಾಕೊಳ್ತಾ ಇದೀವಿ. ಅದಾದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಶುಂಠಿ ಪುಡಿನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ಇಡೀ ಬೆಳಗಡ್ಲೆ ಉಂಡೆಗೆ ನಾವಿಲ್ಲಿ 1 ಬೌಲ್ ಅಷ್ಟು ಪುಡಿ ಮಾಡಿರಂತ ಹುರ್ಗಡ್ಲೆ ಪುಡಿನ ಸೇರ್ಸ್ಕೊಳ್ತಾ ಇದೀವಿ. ಅವಾಗ ಚೆನ್ನಾಗುತ್ತೆ ಅಂತ ಹೇಳಿ ಇದಕ್ಕೆ ಬೇಕೇ ಬೇಕು, ಅದಕ್ಕೋಸ್ಕರ. ಅದಾದ್ಮೇಲೆ ಬೆಲ್ಲದ ಪಾಕವನ್ನು ಕೂಡ ನಾವು ಇದಕ್ಕೆ ಸೇರ್ಸ್ಕೊಳ್ಳೋಣ. ನಾನು ಅವಾಗ್ಲೇ ಹೇಳಿದಂಗೆ 3/4 kg ಬೆಲ್ಲನ ಪಾಕ ಬೇಕಾಗುತ್ತೆ. ಬೆಲ್ಲದ ಪಾಕ ಇದಕ್ಕೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಬೆಳಗಡ್ಲೆ ಉಂಡೆ ಅಂದ ತಕ್ಷಣ ಕೈ ತುಂಬಾನೇ ಸುಡುತ್ತೆ. ಬೇಗ ನಾವ್ ಈ ತರ ಕೂಡ್ಸ್ಕೋಬೇಕು. ಚೆನ್ನಾಗಿ ಬೇಗ ಕಟ್ಟಬೇಕು. ಪ್ರತಿ ಸಾರಿ ಹೇಳಿದಂಗೆ ಬಿಸಿ ಇರ್ತದಂಗೆನೆ ನಾವು ಬೆಳಗಡ್ಲೆ ಉಂಡೆನ ಅಥವಾ ಎಲ್ಲಾ ಉಂಡೆನೂ ಕೂಡ ಕಟ್ಕೊಳ್ಳೇಬೇಕು. ಈ ತರ ನೋಡಿ, ಹಿಂಗ ಅಮ್ಮ ಚಮಚದ ಸಾಯಿನ ಹಿಂಗೆ ಎಲ್ಲಾ ಕಡೆನೆ ಮಿಕ್ಸ್ ಮಾಡ್ತಾ ಇದಾರೆ. ಯಾಕಂದ್ರೆ ಬಿಸಿ ಇರುತ್ತೆ. ಕೈ ಮಾತ್ರ ಸುಟ್ಕೊಳ್ತೀವಿ. ಯಾರೆಲ್ಲ ಇನ್ನು ಉಂಡೆ ಮಾಡಿಲ್ಲ, ಕೈ ಸುಟ್ಕೊಂಡಿಲ್ಲ ಅಂದ್ರೆ ಬೇಗ ಉಂಡೆ ಮಾಡಿ ಕೈ ಸುಟ್ಕೊಳ್ಳಿ. ಸುಮ್ನೆ ತಮಾಷೆ ಕೇಳಿದೆ ಆಯ್ತಾ. ಬೇಗ ಈ ತರ ನಾವು ಉಂಡೆನ ಅಮ್ಮ ನಾದ್ ಕೊಡ್ತಾರೆ. ಬೇಗ ಉಂಡೆ ಈ ತರ ಮಾಡಿ ಈ ಶೇಪ್ ಅಲ್ಲಿ ಕೊಟ್ರೆ ನಾವು ಮತ್ತೆ ಅದನ್ನ ನೀಟಾಗಿ ರೌಂಡ್ ಶೇಪ್ ಅಲ್ಲಿ ಉಂಡೆ ಮಾಡ್ಬೇಕು. ಕೈ ಮಾತ್ರ ಹೆವಿ ಸುಡುತ್ತೆ. ಆದಷ್ಟು ಕಡಲೆ ಪುಡಿನ ಯೂಸ್ ಮಾಡ್ಬೇಕು, ಕೈ ಸುಡಬಾರ್ದು ಅಂತ ಹೇಳಿದ್ರೆ. ಬೇಗ ಈ ತರ ನಾವು ಉಂಡೆನ ಕಟ್ಟಬೇಕು ಸ್ನೇಹಿತರೆ. ನನ್ನ ಊರು ಗೋಕುಲ ನಗರ, ನನ್ನ ಅಣ್ಣ ದೊಡ್ಡ ಸಾಹುಕಾರ, ಮನೆಯಂತೂ ರಾಜ ಮಂದಿರ. ನನ್ನ ಊರು ಗೋಕುಲ ನಗರ, ನನ್ನ ಅಣ್ಣ ದೊಡ್ಡ ಸಾಹುಕಾರ, ಮನೆಯಂತೂ ರಾಜ ಮಂದಿರ. ಹೆಂಗ ಆದೀತು ಬಿಟ್ಟು ಇರಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ನಮ್ಮ ಉಂಡೆ ತಯಾರಾಗಿ ಹೋಯ್ತ, ಹುರ್ಗಡ್ಲೆ ಉಂಡೆ ನೋಡಿದ್ರಲ್ಲ ಸ್ನೇಹಿತರೆ. ಬಿಸಿ ಹುರ್ಗಡ್ಲೆ ಉಂಡೆ ತಯಾರಾಗೇ ಹೋಯ್ತು. ಹಾಡನ್ನ ಹೇಳ್ತಾ ಕೇಳ್ತಾ ಉಂಡೆ ಆಗಿದ್ದು ಗೊತ್ತೇ ಆಗ್ಲಿಲ್ಲ ಅಲ್ವಾ. ನೋಡಿದ್ರ, ಈಗ ಬಿಸಿ ಹುರ್ಗಡ್ಲೆ ಉಂಡೆ ಏನೋ ತಯಾರಾಯ್ತು. ನೆಕ್ಸ್ಟ್ ಯಾವ ಉಂಡೆ ಇರ್ಬೋದು ಬನ್ನಿ ನೋಡೋಣ. ನೆಕ್ಸ್ಟ್ ಯಾವ ಉಂಡೆ ಅಂತ ಹೇಳಿ. ಈಗ ಇಡೀ ಬೆಳಗಡ್ಲೆ ಉಂಡೆ ಆಯ್ತು. ಹುರ್ಗಡ್ಲೆ ಪುಡಿ ಉಂಡೆನ ಮಾಡೋಣ ಬನ್ನಿ. ಈ ಉಂಡೆ ಅಂತೂ ಎಲ್ಲರೂ ಕೇಳಿರ್ತೀರ. ತಿನ್ನಕ್ಕೆ ತುಂಬಾನೇ ಕಷ್ಟ ಅಲ್ವಾ. ಹೇಗೆ ಏನು ಕತೆ ಎಲ್ಲ ಹೇಳೋಣ. ಅದಕ್ಕಿಂತ ಮುಂಚೆ ಬೇಗ ಈ ಉಂಡೆಗೆ ಏನೇನ್ ಬೇಕೋ ನೋಡ್ಕೊಳ್ಳೋಣ ಬನ್ನಿ. ಈ ಉಂಡೆಗೆ ನಾವು 1 kg ಅಷ್ಟು ಹುರ್ಗಡ್ಲೆ ತಗೊಂಡು ಪುಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಮತ್ತೆ 1 kg ಬೆಲ್ಲ ಬೇಕು, ಅರ್ಧ ಸ್ಪೂನ್ ಏಲಕ್ಕಿ ಶುಂಠಿ ಪುಡಿ ತಗೊಳ್ಬೇಕು, ಮತ್ತೆ ಅರ್ಧ ಬೌಲ್ ಕೊಬ್ಬರಿ ತುರಿ ಬೇಕು. ಈಗ 1 kg ಬೆಳಗಡ್ಲೆನ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ನುಣ್ಣಗೆ ಫುಲ್
ಪುಡಿ ಮಾಡ್ಕೋಬೇಕು ಸ್ನೇಹಿತರೆ. ಮತ್ತೆ ತಡ ಬನ್ನಿ ಈಗ ಪುಡಿ ಮಾಡ್ಕೊಳ್ಳೋಣ. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಪುಡಿ ಆಗ್ತಾ ಇದೆ ಅಂತ ಹೇಳಿ. ನಾವಿದನ್ನ ನೋಡ್ತಾ ಇದೀವಲ್ವಾ, ಈ ತರ ಪುಡಿ ಮಾಡ್ಕೋಬೇಕು. ಸಖತ್ತಾಗಿ ಪುಡಿ ನುಣ್ಣಗೆ ಆದ್ಮೇಲೆ ನಾವು ಉಂಡೆ ಕಟ್ಟಕ್ಕೆ ಆಗೋದು. ಅದಕ್ಕಿಂತ ಮುಂಚೆ ಈಗ ನಾವು ಪುಡಿ ಮಾಡಿರೋದನ್ನ ನೋಡ್ಕೊಳ್ಳೋಣ. ನೋಡಿ, ಈ ತರ ಕನ್ಸಿಸ್ಟೆನ್ಸಿಲಿ ನಾವು ಪುಡಿನ ಮಾಡ್ಕೋಬೇಕು ಸ್ನೇಹಿತರೆ. ಪುಡಿ ಆದ್ಮೇಲೆ ನಾವ್ ಇದನ್ನ ಏನ್ ಮಾಡ್ಬೇಕು ಗೊತ್ತಾ, ಜರಡಿಗೆ ಹಿಡಿಬೇಕು. ಈಗ ಜರಡಿ ತಗೊಳ್ಳೋಣ. ಜರಡಿಗೆ ಈಗ ತಾನೇ ಮಿಕ್ಸ್ಗೆ ರುಬ್ಕೊಂಡಂತ ಬೆಳಗಡ್ಲೆನ ಪುಡಿನ ಹಾಕೊಳ್ಳೋಣ. ನೋಡ್ಬೋದು ನೀವಿಲ್ಲಿ ಒಂದೊಂದು ಇಡೀ ಬೆಳಗಡ್ಲೆ ಉಳಿದಾವೆ, ಒಂದೊಂದು ಚಿಕ್ಕ ಚಿಕ್ಕದಂತ ಉರ್ಗಡ್ಲೆ ಉಳ್ಕೊಂಡಿದೆ. ಅದನ್ನ ನಾವು ಪುಡಿ ಮಾಡ್ಕೊಂಡು ಮತ್ತೆ ಮಿಕ್ಸಿ ಇಟ್ಕೋಬೇಕು. ಅದಕ್ಕೋಸ್ಕರ ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ನಾವು ಸಾಣಿಸ್ಕೊಳ್ತಾ ಇದ್ವಿ. ಎಷ್ಟು ಉಳಿದಿದೆ ನೋಡಿದ್ರ, ಎಷ್ಟೊಂದು ಉಳಿದಿದೆ ಅಲ್ವಾ. ಅದಕ್ಕೆ ಹೇಳೋದು ಸಾಣಿಸ್ಕೋಬೇಕು ಅಂತ. ಸಾಣಿಸ್ಕೊಳ್ಳೋಣ. ಹಿರಿಯರು ಮಾಡಿದ್ದು ಯಾಕೆ ಅಂತ ನಮಗೆ ಮಾಡುವಾಗ್ಲೇನೆ ಗೊತ್ತಾಗೋದು ಅಲ್ವಾ. ಇದನ್ನ ನಾವು ಮಿಕ್ಸಿಗೆ ಇಡ್ಕೊಳ್ಬೇಕು ಸ್ನೇಹಿತರೆ. ಇದನ್ನ ನಾವು ಮಿಕ್ಸಿ ಇಡ್ಕೊಳ್ಳೋಣ. ಇದನ್ನ ಮಿಕ್ಸಿ ಮಾಡಾದ್ಮೇಲೆ ಇದು ಕೂಡ ನಮಗೆ ನುಣ್ಣಗೆ ಪುಡಿ ಆಗುತ್ತೆ. ಅದಕ್ಕೋಸ್ಕರ ನೋಡ್ಬೋದು ನಾವು ಈ ಕನ್ಸಿಸ್ಟಲ್ಲಿ ಎಲ್ಲವನ್ನು ಪುಡಿ ಮಾಡ್ಕೊಂಡ್ವಿ. ಫುಲ್ ಸ್ಮೂತ್ ಆಗಿರ್ಬೇಕು ಹಿಟ್ಟು. ಇದೇ ಹಿಟ್ಟನ್ನ ನಾವು ಪ್ರತಿ ಉಂಡೆನು ಮಾಡುವಾಗ ಕೈಗೆ ಹಚ್ಕೊಳ್ಳಿ ಅಂತ ಹೇಳ್ತಿದ್ನಲ್ಲ, ಇದೇ ಹಿಟ್ಟನ್ನ ಬಳಸ್ಬೋದು ಸ್ನೇಹಿತರೆ. ನೀವು ಈ ತರ ಮಾಡ್ಕೊಂಡು ಬೆಳಗಡ್ಲೆ ಪುಡಿ, ಉರ್ಗಡ್ಲೆ ಪುಡಿ ಬೇಕು ಅಂತಿದ್ದನ ಇದೇ ತರ ಮಾಡ್ಕೊಂಡು ನೀವು ಪುಡಿನ ಯೂಸ್ ಮಾಡ್ಬೋದು. ಈಗ ನಾವಿದಕ್ಕೆ ಅರ್ಧ ಬೌಲಷ್ಟು ಕೊಬ್ಬರಿ ತುರಿ ಹಾಕೊಳ್ತಾ ಇದೀವಿ. ಆಮೇಲೆ ಅರ್ಧ ಚಮಚದಷ್ಟು ಏಲಕ್ಕಿ ಶುಂಠಿ ಪುಡಿನ ಸೇರಿಸ್ಕೊಳ್ತಾ ಇದ್ವಿ ಸ್ನೇಹಿತರೆ. ಈ ಉಂಡೆ ಮಾಡುವಾಗ್ಲೂ ಅಷ್ಟೇ ಕೈ ತುಂಬಾ ಅಂದ್ರೆ ತುಂಬಾನೇ ಸುಡುತ್ತೆ. ಅದಕ್ಕೆ ತುಂಬಾ ಜಾಗ್ರತೆಯಿಂದ ನಾವು ಉಂಡೆನ ಮಾಡ್ಬೇಕು ಸ್ನೇಹಿತರೆ. ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಕೈಗೆ ಕಡಲೆ ಹಿಟ್ಟನ್ನ ಸ್ವಲ್ಪ ಎತ್ತಿಟ್ಕೊಳ್ಳಿ. ಉಂಡೆ ಮಾಡುವಾಗ್ಲ ನಿಜವಾಗ್ಲೂ ಬೇಕೇ ಬೇಕು. ಈ ಉಂಡೆ ಮಾಡುವಾಗ್ಲೇನೆ ಗೊತ್ತಾಗೋದು. ಮಾಡೋರಿಗೆಲ್ಲ ಈ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈ ಉಂಡೆ ಮಾತ್ರ ಸಿಕ್ಕಾಪಟ್ಟೆ ಮಾಡುವಾಗ ಹುಷಾರಾಗಿರ್ಬೇಕು. ಕೈ ತುಂಬಾ ಸುಡುತ್ತೆ ಅದಕ್ಕೆ, ಯಾಕಂದ್ರೆ ತುಂಬಾ ಬಿಸಿ ಈ ಹಿಟ್ಟಿಗೆ ತಾಗುತ್ತೆ. ಅದಕ್ಕೋಸ್ಕರ ಆಮೇಲೆ ಈ ಉಂಡೆ ಬಗ್ಗೆ ಹೇಳ್ತಾ ಇದ್ದೆ ನಾನು. ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪಾಕ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸುಮಾರು 1 kg ಅಷ್ಟು ಬೆಲ್ಲ ಬೇಕು ಈ ಉಂಡೆಗಂತೂ. ಎಷ್ಟು kg ನೀವು ಉರ್ಗಡ್ಲೆನ ತಗೊಂಡು ಪುಡಿ ಮಾಡ್ಕೊಳ್ತೀರಾ ಅಷ್ಟು kg ಅಷ್ಟು ಬೆಲ್ಲ ಬೇಕೇ ಬೇಕು. ಯಾಕಂದ್ರೆ ಇದಕ್ಕೆ ತುಂಬಾ ಬೆಲ್ಲ ಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ಇದನ್ನ ನಮ್ಮಮ್ಮ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಚಮಚದ ಸಹಾಯದಿಂದ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದೆ. ಆಮೇಲೆ ಬರೇ ಕೈಲೇ ಮುಟ್ಬೇಕು ಅಂದ್ರೆ ಭಯಂಕರ ಸುಡುತ್ತೆ. ಅದಕ್ಕೋಸ್ಕರನೇ ಅವರು ಫಸ್ಟ್ ಚಮಚದಲ್ಲೇ ಅಟ್ಲೀಸ್ಟ್ ಮುಂಚೆ ಎಲ್ಲ ನಾದ್ಬೋದು. ಈ ಉಂಡೆನ ಸ್ವಲ್ಪ ನಾದ್ಬೇಕು ಅಂದ್ರೆ ಕೈ ಸುಡುತ್ತೆ. ಅದಕ್ಕೆ ಹಿಟ್ಟಲ್ಲೇ ನಾದ್ಕೊಳ್ತಾ ಇದಾರೆ ನೋಡ್ಬೋದು. ನೀವು ಕೂಡ ಅಷ್ಟೇ ಈ ಉಂಡೆ ಮಾಡುವಾಗ ಸ್ವಲ್ಪ ಕೈಯಲ್ಲಿ ಹಿಟ್ಟು ಹಚ್ಕೊಳ್ಳಿ. ಅದಾದ್ಮೇಲೆ ಈ ತರ ನಾದ್ಕೊಂಡು ಕೊಡ್ಬೇಕು. ಸೇಮ್ ಪ್ರೊಸೀಜರ್. ಉಂಡೆನ ಈ ತರ ನಾದ್ಮೇಲೆ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಡ್ತಾ ನಾವು ಮುಟ್ಕೆ ಮಾಡಿ ನೀಟಾಗಿ ಶೇಪ್ ಮಾಡ್ಕೋಬೇಕು. ಈ ಉಂಡೆ ತುಂಬಾನೇ ತಿನ್ನಕ್ಕೆ ಕಷ್ಟ, ಹೌದಲ್ವಾ. ಈ ತರ ಬಿಸಿ ಇದ್ವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಆರ ಆದ್ಮೇಲೆ ಅಂತೂ ಕಲ್ಲಾಗಿರುತ್ತೆ. ಯಾರಿಗೆಲ್ಲ ಈ ಉಂಡೆ ತಿಂದೋ ಗೊತ್ತಿದೆ ಹೇಳಿ. ಯಾಕಂದ್ರೆ ನಾವು ಅವಾಗ ಚಿಕ್ಕರಿದ್ದಾಗ ಇದನ್ನ ಏನೇನೆಲ್ಲ ಮಾಡಿ ಸರ್ಕಸ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಒಂದು ಕಲ್ ಸಹಾಯದಿಂದ ಪಟ್ ಅಂತ ಹೊಡ್ಕೊಂಡು ತಿಂತಿದ್ವಿ. ಇಲ್ಲ ಅಂತ ಹೇಳಿದ್ರೆ ಒಂದು ಕವರಲ್ಲಿ ಹಾಕೊಂಡು ಬಾಗಿಲಿಗೆ ಮುರ್ಕೊಂಡು ಆ ಉಂಡೆ ಇಟ್ಟು ಪಟಕ್ಕಂತ ಮಾಡಿ ಉಂಡೆ ಮುರ್ಕೊಂಡು ತಿಂತಿದ್ವಿ. ಆಮೇಲೆ ಒಂದ್ ಬ್ಯಾಗಡಿ ಕವರಿಗೆ ಅದ್ರೊಳಗೆ ಉಂಡೆ ಹಾಕಿ ನೆಲಕ್ಕೆ ಟಪ್ ಅಂತ ಬಡ್ದು ಕೂಡ ನಾವು ಉಂಡೆನ ತಿಂತಿದ್ವಿ. ಇದು ಕಲ್ಲುಂಡೆ ರೀ, ಚೆನ್ನಾಗಿರುತ್ತೆ. ಕಲ್ಲುಂಡೆ ಅಂದ ತಕ್ಷಣ ಕಲ್ಲುಂಡೆ ಅನ್ಕೋಬೇಡಿ, ಇದು ಕಲ್ಲಾಗಿರುತ್ತೆ ಸ್ವಲ್ಪ. ಅದಕ್ಕೋಸ್ಕರ ಮತ್ತೆ ಹೆವಿ ಟೇಸ್ಟಿಯಾಗಿ ಇರುತ್ತೆ ಸ್ನೇಹಿತರೆ. ಇದು ಮಾತ್ರ ಕೆಲವರಿಗೆ ಇಷ್ಟ ಆಗಲ್ಲ, ಇನ್ನು ಕೆಲವರಿಗೆ ಸಖತ್ತಾಗಿ ಇಷ್ಟ ಆಗುತ್ತೆ. ನೋಡ್ಬೋದು ನೀವು ಬಿಸಿ ಇರ್ತದಾಗ್ಲೇನೆ ಸ್ವಲ್ಪ ತಿಂದ್ ನೋಡ್ಬೋದು. ಮತ್ತೆ ನೈವೇದ್ಯಕ್ಕೆ ಎತ್ತಿಟ್ಟು ತಿನ್ನಿ ಆಯ್ತಾ. ಇಲ್ಲ ಅಂತ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ಅಲ್ವಾ. ನೈವೇದ್ಯಕ್ಕೆ ಎತ್ತಿಟ್ಟೆ ತಿನ್ಬೇಕು. ನೋಡ್ಬೋದು ನಾವಿಲ್ಲಿ ಈ ತರ ರೌಂಡ್ ಶೇಪ್ ಅಲ್ಲಿ ಉಂಡೆನ ಮಾಡ್ತಾ ಇದೀವಿ ಸ್ನೇಹಿತರೆ. ಇದಂತೂ ತುಂಬಾನೇ ಸುಡುತ್ತೆ. ನಾನು ಆವಾಗ್ಲೇ ಪದೇ ಹೇಳ್ತಿದ್ದೀನಿ. ಇದನ್ನ ನಾವ್ ಈ ತರ ರೌಂಡ್ ಶೇಪ್ ಅಲ್ಲಿ ತೋರಿಸ್ತಾ ಇದೀನಲ್ಲ, ಈ ತರ ಮಾಡಿ ಇಟ್ರೆ ಉಂಡೆ ಚೆನ್ನಾಗತ್ತೆ. ಎಲ್ಲಾ ಉಂಡೆನೂ ಅಷ್ಟೇ ನೀವು ಮಾಡಿ ಗಾಳಿಗೆ ಸ್ವಲ್ಪ ಹೊತ್ತು ಆರಕ್ ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ. ಇಮಿಡಿಯೇಟ್ಲಿ ತುಂಬೇಡಿ ಬಾಕ್ಸಿಗೆ ಆಯ್ತಾ. ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಮಿನಿಮಮ್ 1 hour ಆದ್ರೂ ಒಂದೊಂದು ಉಂಡೆನ ಒಂದೊಂದು ಬೇಸನ್ ಇದ್ರೆ ಬೇಸನ್ನು, ಪಾತ್ರೆ ಇದ್ರೆ ಪಾತ್ರೆ ಅಲ್ಲಿ ಹಾಕಿ ನಾವು ಸ್ವಲ್ಪ ಹೊತ್ತು ಆರಕ್ಕೆ ಇಡ್ಬೇಕು. ಉಂಡೆ ಬಿಸಿದೆ ತುಂಬಿಟ್ಬಿಟ್ರೆ ಬಾಕ್ಸ್ ಅಲ್ಲಿ ಫುಲ್ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ ನೋಡಿ, ಪಾಕ ಅಂತೂ ಬೇಕೇ ಬೇಕು. ನಾನು ಅವಾಗ್ಲೇ ಹೇಳಿದ್ರೆ 1 kg ಹಿಟ್ಟಿಗೆ 1 kg ಪಾಕ ಅಂದ್ರೆ 1 kg
ನಾವು ಬೆಳಗಡ್ಲೆನ ಪುಡಿ ಮಾಡ್ಕೊಂಡಿದ್ವಲ್ವಾ ಅದಕ್ಕೆ ಬೇಕೇ ಬೇಕು. ಓಕೆನಾ? ಈಗ ಟ್ಯಾನ್ ಟಾನ್ ಉರುಗಡ್ಲೆ ಪುಡಿ ಉಂಡೆ ತಯಾರಾಗಿ ಹೋಯ್ತು ಸ್ನೇಹಿತರೆ. ಮಾತಾಡ್ತಾ ಮಾತಾಡ್ತಾ ಎಷ್ಟು ಬೇಗ ಮಾಡ್ಬಿಟ್ವಿ ಅಲ್ವಾ. ತುಂಬಾನೇ ಲೆಂತಿ ಪ್ರೋಸೆಸ್. ಹೌದು, ಪ್ರತಿಯೊಂದು ಉಂಡೆನ ನಾವು ಡೀಟೇಲ್ ಆಗಿ ಹೇಳ್ಕೊಡ್ಬೇಕು. ಅದಕ್ಕೋಸ್ಕರ ಇನ್ನೇನು ಎಲ್ಲಾ ಉಂಡೆಗಳು ಆಲ್ಮೋಸ್ಟ್ ಆಗೇ ಹೋಯ್ತು. ಇನ್ನು ಸ್ವಲ್ಪ ಉಂಡೆಗಳು ಬಾಕಿ ಇದೆ ಅಲ್ವಾ. ಈಗ ಉರುಗಡ್ಲೆ ಪುಡಿ ಅಂತೂ ತಯಾರಾಗಿ ಹೋಯ್ತು ಸ್ನೇಹಿತರೆ. ಈಗ ನೆಕ್ಸ್ಟ್ ಯಾವ ಉಂಡೆ ಇರ್ಬೋದು? ಮತ್ತೆ ಕೆತ್ತಡ ಬನ್ನಿ, ಯಾವ ಉಂಡೆ ಮಾಡ್ತಾ ಇದೀವಿ ತಿಳ್ಕೊಳ್ಳೋಣ. ನಾವೀಗ ಮಾಡ್ತಿದ್ವಿ ಬೂಂದಿ ಉಂಡೆ ರೀ. ಬೂಂದಿ ಉಂಡೆ ಹೇಗ್ ಮಾಡೋದು, ಏನೇನ್ ಬೇಕು ಎಲ್ಲ ನೋಡ್ಕೊಳ್ಳೋಣ ಬನ್ನಿ. ಮತ್ತೆ ಕೆತ್ತಡ ಬೂಂದಿ ಉಂಡೆ ಅಂತೂ ತುಂಬಾನೇ ಟೇಸ್ಟ್ ಆಗಿರುತ್ತೆ, ಎಮ್ಮೆಗಿರುತ್ತೆ. ಮಕ್ಳಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅಲ್ವಾ. ಬನ್ನಿ ಏನೇನ್ ಬೇಕು ಎಲ್ಲ ನೋಡ್ಕೊಳ್ಳೋಣ. ಬೂಂದಿ ಉಂಡೆಗೆ ನಾವು ಅರ್ಧ ಕೆಜಿ ಬೂಂದಿ ತಗೊಂಡಿದ್ದೀವಿ. ರೆಡಿಮೇಡ್ ಬೂಂದಿ ಸಿಗುತ್ತಲ್ಲ, ಪ್ಲೇನ್ ಬೂಂದಿ ತಗೊಂಡಿದೀವಿ ಅರ್ಧ ಕೆಜಿ. ಮತ್ತೆ ಇದಕ್ಕೆ ಅರ್ಧ ಕೆಜಿ ಬೆಲ್ಲ ಬೇಕು ಸ್ನೇಹಿತರೆ. 1/4 ಟೇಬಲ್ ಸ್ಪೂನ್ ಅಷ್ಟು ನಾವು ಏಲಕ್ಕಿ ಶುಂಠಿ ಪುಡಿನ ಹಾಕೊಳ್ಳೋಣ. ಇದಿಷ್ಟು ಇದಕ್ಕೆ ಬೇಕಾದ ಸಾಮಗ್ರಿ. ಈಗ ನಾವು ಇದನ್ನ ಬೆಲ್ಲದ ಪಾಕನ ಹಾಕೊಳ್ತಾ ಇದೀವಿ. ನೋಡ್ಬೋದು ನೀವಿಲ್ಲಿ ಬೆಲ್ಲದ ಪಾಕ ಹಾಕೊಳ್ಳೋಣ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಪಟ 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 ಸೇಮ್ ಉಂಡೆ ಕಟ್ತಾ ಇವಲ್ಲ ಹಂಗೇನೆ ಇದನ್ನು ಕೂಡ ನಾವು ಒಂದು ಚಮಚದ ಸಹಾಯದಿಂದ ಈ ತರ ಮಿಕ್ಸ್ ಮಾಡ್ಕೊಂಡೆ ಕಟ್ಬೇಕು. ಇಲ್ಲಾಂದ್ರೆ ಇದು ಕೂಡ ಕೈ ಸುಡುತ್ತೆ. ನಾನು ಅವಾಗ್ಲೇ ಹೇಳಿದಂಗೆ ಪಾಕ ಏನಾದ್ರು ತಣ್ಣಗಾಗ್ತಿದೆ ಅಂದ್ರೆ ನೀವು ಒಲೆಯಲ್ಲೇ ಸಣ್ಣ ಫ್ಲೇಮ್ ಅಲ್ಲೇ ಇಟ್ಕೊಂಡು ಪಾಕನ ಕುಸ್ಕೊಳ್ತಾ ಇರ್ಬೇಕು. ಬಿಸಿ ಬಿಸಿ ಪಾಕನೇ ಬೇಕು. ಅಕಸ್ಮಾತ್ ಏನಾದ್ರು ತಣ್ಣಗಾತಂದ್ರೆ ಸ್ವಲ್ಪ ಬಿಸಿ ಆದ್ಮೇಲೆ ನೀಟಾಗಿ ಪಾಕ ಸೆಟ್ ಆದ್ಮೇಲೆ ಈ ತರ ನಾವು ಉಂಡೆ ಕಟ್ಟಕ್ ಸಾಧ್ಯ. ತಣ್ಣಗಾತಂದ್ರೆ ಫುಲ್ ಗಟ್ಟಿ ಆಗ್ಬಿಡುತ್ತೆ, ಉಂಡೆ ಕಟ್ಟಕ್ಕೂ ಆಗಲ್ಲ. ಅದಕ್ಕೋಸ್ಕರ ಪಟ 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 ಈ ತರ ನಾವು ಉಂಡೆಗಳನ್ನ ಕಟ್ಕೊಳ್ತಾ ಇರ್ಬೇಕು ಸ್ನೇಹಿತರೆ. ಇದಂತೂ ಸಖತ್ತಾಗಿ ಬರುತ್ತೆ ಉಂಡೆ. ನೋಡ್ಬೋದು ತುಂಬಾನೇ ಟೇಸ್ಟಿಯಾಗಿ ಕೂಡ ಬರುತ್ತೆ ಉಂಡೆ. ನೋಡ್ಬೋದು ನಾವ್ ಎಷ್ಟು ಬೇಗ ಪಟ 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 ಅಂತ ಕಟ್ತಾ ಇದೀವಿ ಅಲ್ವಾ. ಈ ಹಬ್ಬದಲ್ಲಂತೂ ಅಕ್ಕ ತಂಗಿರ್ಲ ಒಗ್ಗೂಡ್ತಾರೆ. ಎಲ್ಲಾ ಎಷ್ಟೇ ದೂರ ಇದ್ರು ಆಲ್ಮೋಸ್ಟ್ ತವ್ರ ಮನೆಗೆ ಬಂದೇ ಬರ್ತಾರೆ. ಏನೋ ಬರಕ್ ಆಗಲ್ಲ ಅಂದವ್ರು ಮಾತ್ರ ಬರಕ್ ಆಗಲ್ಲ ಅಂತ ಹೇಳ್ತಾರೆ. ಅವಾಗ ಹಬ್ಬ ಮುಗಿದ್ಮೇಲೆ ಅಮ್ಮಂದ್ರು ಅಥವಾ ಅಣ್ಣಂದ್ರು ಉಂಡೆಗಳನ್ನ ತಗೊಂಡು ಹೋಗಿ ಕೊಡ್ತಾರೆ. ಕೆಲವೊಂದು ಕಡೆ ಕೆಲವೊಂದು ಸಂಪ್ರದಾಯಗಳಿದೆ. ನಿಮ್ ಕಡೆ ಯಾವ ತರ ಸಂಪ್ರದಾಯ ಇದೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಹೌದಲ್ವಾ. ಎಲ್ಲ ಅಕ್ಕ ತಂಗಿಯರು ಒಗ್ಗೂಡೋದು, ಉಂಡೆಗಳನ್ನ ಈ ತರ ಕಟ್ಟೋದು, ಮಾತಾಡೋದು, ಆ ಮನೆ ಈ ಮನೆ ಕತೆ, ಹರಿಕತೆ ಗಿರಿಕತೆ ಎಲ್ಲದನ್ನು ಹಂಗಾಯ್ತು ಹಿಂಗಾಯ್ತು ಅಂತ ಶೇರ್ ಮಾಡ್ಕೊಳ್ಳೋದು ಯಾವಾಗ ಟೈಮ್ ಇರುತ್ತೆ ಹೇಳಿ ಅಲ್ವಾ. ಈಗ ಉಂಡೆ ತಯಾರಾಗೇ ಹೋಯ್ತು. ಬಿಸಿ ಬಿಸಿ ಬೂಂದಿ ಉಂಡೆನೂ ಕೂಡ ತಯಾರಾಗಿ ಹೋಯ್ತು ಸ್ನೇಹಿತರೆ. ಮಾತಾಡ್ತಾ ಮಾತಾಡ್ತಾ ಬೂಂದಿ ಉಂಡೆ ಕಟ್ಟಿದ್ದೇ ಗೊತ್ತಾಗ್ಲಿಲ್ಲ ಅಲ್ಲ. ಬೂಂದಿ ಉಂಡೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಸ್ನೇಹಿತರೆ. ಆಮೇಲೆ ನಾವೆಲ್ಲ ಚಿಕ್ಕರಿದ್ದಾಗ ಅಂಗಡಿ ಮನೇಲೆಲ್ಲ ಕೊಟ್ಟು ದುಡ್ಡು ಕೊಟ್ಟು 1 ರೂಪಾಯಿ 2 ರೂಪಾಯಿ ಕೊಟ್ಟು ತಿಂದಿದ್ದು ಉಂಟು. ಬೇರೆ ಬೇರೆ ತರ ಕಲರ್ ಉಂಡೆಗಳು ಕೂಡ ಸಿಗುತ್ತಿತ್ತು ಅಲ್ವಾ. ನೀವು ಕೂಡ ತಿಂದು ಏನಾದ್ರು ಮೆಮೊರೀಸ್ ಇದ್ರೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಈಗ ಬೂಂದಿ ಉಂಡೆ ಆಯ್ತು ತಯಾರಾಯ್ತು. ನೆಕ್ಸ್ಟ್ ಯಾವ ಉಂಡೆ? ಟಾಂಟಡಾನ್ ಮಂಡಕ್ಕಿ ಉಂಡೆ, ಪೂರಿ ಉಂಡೆ ಅಂತಾನು ಕರೀತಾರೆ. ಇದನ್ನ ಹೇಗೆ ಮಾಡೋದು, ಏನೇನೆಲ್ಲ ಬೇಕಾಗುತ್ತೆ ಪೂರಿ ಉಂಡೆಗೆ, ಮತ್ತೆ ಕೆತ್ತಡ ಬೇಗ ಬೇಗ ಈ ಪ್ರೊಸೆಸ್ನ ಕೂಡ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಪೂರಿ ಉಂಡೆ ಅಂತ ಸಖತ್ ಟೇಸ್ಟ್ ಆಗಿರುತ್ತೆ. ಕುರುಮ್ ಕರಂ ಅಂತ ತಿಂತ ಇದ್ರೆ ಆಹಾ ಆ ರುಚಿನೇ ಬೇರೆ ಲೆವೆಲ್ ಆಗಿರುತ್ತಲ್ವಾ. ಏನೇನ್ತೀರಾ? ಈಗ ಈ ಉಂಡೆಗೆ ಏನೇನ್ ಬೇಕು, ಯಾವ ತರ ಇದನ್ನ ಮಾಡೋದು ಎಲ್ಲಾನು ನೋಡ್ಕೊಳ್ಳೋಣ ಬನ್ನಿ. ಮಂಡಕ್ಕಿ ಉಂಡೆ ಅಥವಾ ಪೂರಿ ಉಂಡೆಗೆ ನಾವಿಲ್ಲಿ 3 ಲೀಟರ್ ಅಷ್ಟು ಗರಿ ಗರಿಯಾದಂತ ಮಂಡಕ್ಕಿನ ತಗೊಂಡಿದ್ವಿ ಸ್ನೇಹಿತರೆ. ಆಮೇಲೆ ಅರ್ಧ ಕೆಜಿ ಅಷ್ಟು ಬೆಲ್ಲ ಬೇಕಾಗುತ್ತೆ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಶುಂಠಿ ಪುಡಿ ಮತ್ತೆ ಅರ್ಧ ಬೌಲು ಒಣ ಕೊಬ್ಬರಿ ತುರಿ ಬೇಕಾಗುತ್ತೆ ಸ್ನೇಹಿತರೆ. ಈಗ ನಾವು ಒಂದು ಕೊಣಗೆಗೆ ಗರಿ ಗರಿ ಅಂತ ಮಂಡಕ್ಕಿ ಹಾಕೊಳ್ಳೋಣ. ಅದಾದ್ಮೇಲೆ ಬೆಲ್ಲದ ಪಾಕವನ್ನ ಹಾಕೊಂಡ್ವಿ ಸ್ನೇಹಿತರೆ. ಆಮೇಲೆ ನಾವು 1 ಇಡಿಯಷ್ಟು ಕಡಲೆ ಪುಡಿನ ಉದುರಿಸ್ಕೊಳ್ತಾ ಇದೀವಿ. ಮಂಡಕ್ಕಿ ಉಂಡೆ ಚೆನ್ನಾಗಿ ಸೆಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಾವಿಲ್ಲಿ ಶುಂಠಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಿದೀವಿ. ಅವಾಗ್ಲೇ ಹೇಳ್ದಂಗೆ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಶುಂಠಿ ಪುಡಿ ಸೇರಿಸ್ಕೊಳ್ತಾ ಇದೀವಿ. ಆಮೇಲೆ ಅರ್ಧ ಬೌಲ್ ಅಷ್ಟು ಒಣ ಕೊಬ್ಬರಿ ಕೂಡ ಸೇರಿಸ್ಕೊಳ್ತಾ ಇದೀವಿ. ಈ ತರ ನಾವು ಉಂಡೆನ ಕಟ್ಬೇಕು. ಬಿಸಿ ಬಿಸಿ ಇರ್ತಿದ್ದಂಗೆ ಈ ತರ ನಾವು ಉಂಡೆ ಕಟ್ಬೇಕು. ಮತ್ತೆ ಪೂರಿ ಉಂಡೆ ಬೇಗನೆ ಈ ತರ ಬಿಸಿ ಇರ್ತಿದ್ದಂಗೆ ಕಟ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಉದುರು ಬೀಳುತ್ತೆ, ಆಮೇಲೆ ಉಂಡೆ ಶೇಪ್ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಗಟ್ಟಿಯಾಗಿ ನಾವು ಈ ತರ 2 ಬಾರಿ ಈ ತರ ಪ್ರೆಸ್ ಮಾಡಿ ಉಂಡೆನ ಕಟ್ಬೇಕು ಸ್ನೇಹಿತರೆ. ಹೌದು, ಪೂರಿ ಉಂಡೆ ಅಂತೂ ತುಂಬಾನೇ ಎಮ್ಮೆ ಆಗಿರುತ್ತೆ. ಆಮೇಲೆ ಕಲರ್ ಆಗಿ ಕೂಡ ಪೂರಿ ಉಂಡೆನ ಅಂಗಡಿಲೆಲ್ಲ ಮಾರ್ತಾರೆ ಗೊತ್ತಲ್ವಾ. ಕೆಲವೊಬ್ರು ತಿಂದಿರ್ತೀರಾ, ನೋಡ್ಬೋದು. ಈ ತರ ಶೇಪ್ ನಾವು ಪೂರಿ ಉಂಡೆನ ಕಟ್ತಾ ಇದೀವಿ. ಟಾಂಟ್ ರೌಂಡ್ ಆಗಿ ಪೂರಿ ಉಂಡೆ
ತಯಾರಾಗೇ ಹೋಯ್ತು ಸ್ನೇಹಿತರೆ. ಇದು ನಮ್ಮ 6 ಬಗೆಯ ಉಂಡೆಗಳನ್ನು ತಯಾರಿಸುವ ಸಂಪೂರ್ಣ ಮಾಹಿತಿ ಸ್ನೇಹಿತರೆ. ಈ ಎಲ್ಲಾ ಉಂಡೆಗಳು ಹಬ್ಬದ ಶ್ರೇಷ್ಠತೆಯನ್ನು ಹೆಚ್ಚಿಸುತ್ತದೆ ಮತ್ತೆ ಹಳೆಯ ಸಂಪ್ರದಾಯಗಳಿಗೆ ಹೊಸ ಬಣ್ಣವನ್ನು ಕೊಡುತ್ತೆ ಸ್ನೇಹಿತರೆ. ನೀವು ಈ ರೆಸಿಪಿಗಳನ್ನ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳಿ. ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತೀರಿ. ಮತ್ತೊಂದು ವಿಡಿಯೋಗೆ ಮುಂದೆ ಸಿಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು. ಬಾಯ್.